ಬಿತ್ತಿದ ಚಿತ್ರದಾಗ ಸ್ವೀಕರಿಸುವ ಶರಣಪ್ಪನ ಹೊಲ ಅರಿಗಿದ್ದು ಬಿತ್ತಿಲ್ಲ. ನಮ್ಮ ಪ್ರಭುನಂತ ಏನು ಶರಣಪ್ಪ ಅಲ್ಲ ಮೊದ್ಲ ಕರಿಕೆ ಹೊಲ ಮಾರಾಯ, ಅದು ಊರು ಮಂದಿ ಅದು ಇಷ್ಟು ಛತ್ರ ಅದಾವ, ಇನ್ನು ಏನೋ ಅಲ್ಲಿ ಹೌದು ಬರ್ತಿಕೊಂಡು ಆಮೇಲೆ ಊರಾಗಲಿ ಇಷ್ಟು ಛತ್ರ ಆಗಿಲ್ಲ. ಅವಾಗ ಬಿತ್ತಿ ಶರಣಪ್ಪ ಬಿತ್ತು ಅಲ್ಲೊಂದು ಹುಟ್ಟು ಕರಿಕೆ ಹೊಲ ಅದು ಅಲ್ಲೊಂದನ್ನು ಹುಟ್ಟು ಎಲ್ಲ ಆಗಿ ತಿರುಗಿ ಬಂದು ನೋಡಿದೆ ಎಲ್ಲ ಮತ್ತೆ ಬೇರವ ಯಾರು ಪ್ರಭು ಅದು ನೋಡಿ ಶರಣಪ್ಪ ಹುಟ್ಟಿದ ಅಲ್ಲಿ ಹುಟ್ಟೈತಿ ಅಲ್ಲೆಲ್ಲ ತೆರಿ ಹಾಕೈತಿ ಇದು ತೆರಿ ಉಸು ಊರ ಗುಬ್ಬಿ ಇಟ್ಟು ಅಲ್ಲೇ ನೀನು ಹೊಲ್ಕೊಂಬ ಊರಿನ ಗುಬ್ಬಿ ಎಲ್ಲ ಅಲ್ಲೆಲ್ಲ ಉಸು ಹೋಗಿ ಗುಬ್ಬಿಯಲ್ಲಿ ಕಾಯಿ ಬರೋದು ಇಲ್ಲಿ ಶಿವ ಅಂತ ಶರಣಪ್ಪ ಎಷ್ಟು ಅಂತ ಕಣ್ಣು ಮುಟ್ಟು ಶರಣಪ್ಪ ಅಲ್ಲಪ್ಪ ನನ್ನ ಹೊಲ್ದಾಗ ಕಾಚಿಂದ ನೀರು ಕುಡಿಕೆ ಹೋಗ್ತಿರ್ಬೇಕು ಅವತ್ತು ವಿಚಾರ ಮಾಡಿದ, ನೀರು ಕುಡಿಕೆ ಹೋಗಿ ವಿಚಾರ ಮಾಡಿದ. ಹೋಗಿ ಶರಣಪ್ಪ ಹೇಳಿಂದ ಹೋಗಿ 4 ದಿಕ್ಕಿ 4 ಬಾನಿ ಇಟ್ಟ, ಬಾನಿ ತುಂಬ ನೀರು ಹಾಕಿದ. ಇಲ್ಲೇ ನಾನು ಹೊಲ್ದಾಗ ಇಲ್ಲೇ ಕಾಚಿ ಇಲ್ಲೇರಪ್ಪ ಅಂತ ಹೇಳಿ ಶರಣಪ್ಪ ನೀವು ಯಾರು ಹಂಗೆ ಮಾಡಿರನು ಮಾಡಿರನು 1 ಎಕರೆ 10 ಎಕರೆ ಜೋಳ ಹಾಕಿರ್ತಾರೆ, ಒಂದು 10 ಮಂದಿ ಇರ್ತಾರೆ ಉಸು ಹೋಗ್ಯಾವ ಕಾಣೆ ತೊಗೊಂಡು ಹಾಕ್ಯಾವ ನಾನು ಮಾಡ್ಯಾವಲ್ಲ ಅವನಂತ ಅವ ಶರಣಪ್ಪ ಮಾಡಿದ. ಅಲ್ಲ 1 ಎಕರೆ ಜೋಳ ಹಾಕಿ ಎಷ್ಟು ಮಂದಿ ಕಾಯಿ ಹಾಕಿದ್ರೆ ಒಂದು ಗುಬ್ಬು ಕಾಳು ತಿಂದು ಬರೋದು ಪಾಪ ಒಂದು ಕಾಳು ತಿಂದ್ರು. ಶರಣಪ್ಪ ನಮ್ಮ ಹೋದ ಕಾಳು ತಿಂದು ನೀರು ಕುಡಿಕೆ ಹೋಗಿ ಎಷ್ಟು ಅಂತ ಕಣ್ಣು ಶರಣಪ್ಪ ಅಂದ್ರು. 4 ಬಾನಿ ಇಟ್ಟು ನೀರು ಕುಡಿಯಾಗ ಎಲ್ಲ ಆಯ್ತು. ಊರಾಗ ಮಂದಿ ಏನು ತೋತು ಜೋಳ ಹಾಗಾಗಿ ಹೋಗಿ ನಿಮ್ಮ ಹೊಲಗೆ ಏನು ಕೊಡ್ತೀನಿ ನಮ್ಗೆ ಒಂದು ಕಾಲ ನೀರು ಕೊಡ್ತೀನಿ ಅಂದರು. ಯಾರು ಬರಲೇ ಇಲ್ಲ. ಒಂದಿಂಥ ಮುದುಕಿ ಬಂತು ಜಾಪನ ಬಂತು ಒಂದು ಮುದುಕಿ ಜೋಳಕ್ಕೆ ಹೋದ್ಲು, ಎಲ್ಲ ಮಾಡಿದ್ಲು, ತೆನಿ ಮುರಿದ್ಲು, ತೆನಿ ಬಚ್ಚಗೈತಿ ತೆನಿ ಬರೆಯವು ಎಲ್ಲ ಮೊದಲೆಲ್ಲ ಮಾಡಿ 2 ಕೈಲಿ ಹೀಗೆ ಎಷ್ಟು ಬರ್ತಾರೆ ಕೊಟ್ಟ ಕಲ್ಕಿಲ್ಲ ಶರಣಪ್ಪಕ್ಕಿಗೆ. ಮನೆ ತೊಗೊಂಡೋಗಿ ಕುಟ್ಟಿಲ್ಲ, ಏನೋ ಒಣಗಿತ್ತು ಕುಟ್ಟಿದ್ದು. ಅವು ಏಸಾದು ಒಂದಿಷ್ಟಿದ್ದು ತೆನಿಯವು ಕಾಳು ಈಸಾದು 10 ಚೀಲ ಕಾಲದು ತಕ್ಕಿ ಮುಕ್ಕಿಗೆ. ಇದೇನು ಶರಣಪ್ಪನ ಪವಾಡರು. ಮುಂದ ಕಂಕಿನ ತುಳಿಸಿದ ರಾಶಿ ಮಾಡಿದ ಆ ಕಂಕಿಯಾಗ ಎಷ್ಟು ಬರ್ಬೇಕು, ಎಷ್ಟು 1 ಚೀಲ 2 ಚೀಲ ಮೇಟ್ ಐತದ, ಮೇಟ್ ಇಷ್ಟು ಬಂತು ಉಷ್ಟು ಮೇಟ್ ಮಾಡಿದ್ರು ಇನ್ನು ಹಾಗಾಯ್ತು ಕಾಳು. ಅದಕ್ಕೆ ಶರಣಪ್ಪ ಹ್ಯಾಂಗ ರಾಶಿ ಮಾಡಿದ, ಹ್ಯಾಂಗ ಒಕ್ಕತ್ತನ ಮಾಡಿದ, ನೀವು ಹ್ಯಾಂಗ ಮಾಡ್ತೀರಿ ಏನು ಮಾಡ್ತೀರಿ ಎಲ್ಲ ಬೇಕಲ್ಲ. ಅದಕ್ಕೆ ಅದ ದೃಷ್ಟಿಯಿಂದ ಬರೀ ನಾವು ಶರಣಪುರ ಹಚ್ಚಿ ಕುಂತ್ರಿ ಕೂರ್ಗಿ ಮೆಟ್ಟು ಸವಾಲು ಮಾಡಿ ಬರೀ ಇದಕ್ಕೆ ಇರಬಾರ್ದು, ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಮಾಡ್ಕೊಂಡು ಭಾಳ ಬಂಗಾರ ಇರುತ್ತೆ. ಅರ್ಥ ಆಗದೆ ಇದ್ರೆ ಭಾಳ ಆಗುದಿಲ್ಲ ಅರ್ಥ. ಅದಕ್ಕೆ ಅದ ದೃಷ್ಟಿಯಿಂದ ಭಾಳ ಸಂತೋಷ. ಟೈಮ್ ಮಾಡಿ ನಾನು ಹೇಳ್ತೀನಿ ಭಾಳ ಸಂತೋಷ. ಶರಣಪ್ಪ ಯಾರು ನೆನಪು ಬರ್ತೀರಿ ಅವ್ರು ಇವತ್ತು ಜೀವಂತ. ಇದು ಸತ್ತವ್ರ ಕಥೆ ಅಲ್ಲ, ಸತ್ತವ್ರನ್ನ 10,000 ವರ್ಷ ಜೀವಂತದ ಕಥೆ ಶರಣಪ್ಪ. ಇವತ್ತು ನೀನಲ್ಲ ಯಾರು ನೆನಪು ಬರ್ತೀರಿ ಎಲ್ಲ ಕಾರ್ಯಕ್ರಮ ಶರಣಪ್ಪ. ಅದಕ್ಕಂತ ದೃಷ್ಟಿಯಿಂದ ನಂಬಲ್ಲಿ ಭಕ್ತಿನ ಬನ್ನಿ, ಭಕ್ತಿನ ಕೆಲಸ ಮಾಡಿ. ಒಂದು ಕಾಲಕ್ಕೆ ಭಾಳ ಸೇಟು ಹೊಸ್ತಾಯಿ ಅಂದ್ರೆ ಭಾಳ ಸೇಟು ಅದು ಭಕ್ತಿ ಗ್ರಾಮ. ಇದು ಎಲ್ಲ ಭಕ್ತಿವಂತರು ಇವರ ನ್ಯಾಯ ನಿಗ್ರಹ ಏನಿದು ಭಾಳ ಸೊಕ್ಕ ಅಂತ ಹೋಗಿ ನಾನು ವಾರ ಒಂದ್ಸರಿ ಇಲ್ಲ ನಾನು ವಾರ ಭಕ್ತಿವರಪ್ಪ ಭಾಳ ಸಂತೋಷದಿಂತರು, ಭಾಳ ಒಳ್ಳೆ ಕೆಲಸ ಮಾಡ್ತೀರಿ, ಭಾಳ ಸಂತೋಷ. ಈ ಪುರಾಣ ಈ ಭಕ್ತಿ ಇನ್ನೂ ಭಕ್ತಿ ಗಟ್ಟಿಬಿಟ್ಟು ಆಗ್ಬೇಕು, ಭಕ್ತಿ ಪಳ್ಳಾಗ್ಬಾರ್ದು, ಭಕ್ತಿ ಪಳ್ಳಾಗ್ಬಾರ್ದು. ಒಬ್ಬ ಕಡಿಮೆ ಮಾಡಿದಂತ ದೊಡ್ಡ ಹಾಕಿ ಬಂದಿತ್ತ ಅಡಿಗೆ ಮಾಡಿದ್ಲು, ಅಡಿಗೆಲ್ಲ ಮಾಡಿ 5-6 ಕಲ್ಲ ನಾನು ಅವ್ನು ಬಿಡ್ಡೆ 5-6 ಕಲ್ಲ ನಾವು ಬಂದಿದ್ದು ಆಕೆ. ಹಾಗಿರ್ಬಾರ್ದು. ನಾವು ಗಟ್ಟಿ ಬಿಟ್ಟು ಭಕ್ತಿ ಇರ್ಬೇಕು. ಗಟ್ಟಿ ಇತ್ತಂದು ನೀವೇನು ಬಯಸ್ತಿ ಎಲ್ಲ ಸಿದ್ಧಿ ಆಗ್ತದೆ. ಭಕ್ತಿ ಗಟ್ಟಿ ಇತ್ತಂದು ಎಲ್ಲ ಸಿದ್ಧಿ ಆಗ್ತದೆ. ಅದಕ್ಕೆ ಅದ ದೃಷ್ಟಿಯಿಂದ ಪುರಾಣ ಮುಖಾಂತರ ನಮ್ಮ ಪುರಾಣ ತೋರಿಸಿದಾಗ ನಮ್ಮ ದೇವರು ಭಾಳ ವಿಷಯ ಹೇಳ್ಯಾರ, ಎಲ್ಲ ಮಾಡ್ಯಾರ, ಭಾಳ ಚೆನ್ನಾಗಿ ಹೇಳ್ಯಾರ. ಇನ್ನು ಹೇಗೆ ಹೇಳ್ಕೊಂಡು ನನಗೆ ನಮ್ಮ ತಾಯಿ ಕೊಂಡಾಗಿಲ್ಲ ಅವ್ನಿಗೆ ಅವ್ರ ಅಕ್ಕನ ಮಗಳು ಇತ್ತು ಕೊಡವ ಅಂತ ಶರಣಪ್ಪ ಹೇಳಿದ. ಏನು ಶರಣಪ್ಪ ಬುದ್ಧಿ ಇದ್ದ ನಿನ್ನಲ್ಲಿ ಶರಣಪ್ಪ ಮೊದಲ ಕುಡ್ಡವ ನನ್ನ ಮಗ ಎಷ್ಟು ಚಂದ ಐತಿ ನೋಡಿ ನೀವು ಊರಾಗ ಅಷ್ಟು ಚಂದ ಹಾಗೇನೆ ಅಂತಂದು ಅಷ್ಟೊಂದು ಭಾಗ ಮನೆಗೆ ಹೋಗಿ ಮಗಳು ಕೊಂಡು ಹೋಗಿದ್ದು. ಶರಣಪ್ಪ ಯಪ್ಪ ಅಲ್ಲ ಏನು ಮಾಡ್ಯಾವ ಯವ್ವ ಅಂದ ಶರಣಪ್ಪ. ಮಗಳು ಕಂಡು ನಾನೇ ಮಾಡಿದಂತ ನಾನೇ ಮಾಡಿ ಯಪ್ಪ ಶರಣಪ್ಪ ಇದೇ ಹೇಳಿ ಕೇಳ್ತೀನಪ್ಪ ಅಂತ ಮಾತ್ರ ರಾಜಶೇಖರ್ಗೆ ಅವ್ರ ಅಕ್ಕನ ಮಗಳಿಗೆ ಕರ್ಕೊಂಬಂದು ಇಬ್ಬರಿಗೆ ಕಣ್ಣು ಕೊಟ್ಟು ಕಣ್ಣು ಬಂದು ಇಬ್ಬರಿಗೆ ಮನೆ ಮಾಡಿ ಶರಣಪ್ಪ ಅಂತ. ಅಲ್ಲ 1-2 ಸಾಕಷ್ಟು ಪವಾಡಗಳು ಎಲ್ಲ ಒಳ್ಳೆಯದಲ್ಪ. ಶೋಧಾಗಿ ಸಮಯ ಬಾಳಾಗಿದೆ, ಟೈಮ್ ಭಾಳ